ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಇವತ್ತಿಗೆ 1 ವರ್ಷ ಪೂರ್ಣವಾಗಿದೆ. ಅತ್ಯಾಚಾರ ಆರೋಪದಡಿ ಪರಪ್ಪನ ಅಗ್ರಹಾರ ಸೇರಿದ್ದಂಥ ಪ್ರಜ್ವಲ್ ರೇವಣ್ಣ ಅವರ ಜೈಲು ವಾಸ 1 ವರ್ಷ ಪೂರೈಸಿದೆ. ಕಳೆದ 2024ರ ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದರು. ಮಾಜಿ ಸಂಸದ ಹೊರಬರೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ರು. ವಿವಿಧ ಕೋರ್ಟ್ಗಳಲ್ಲಿ ಜಾಮೀನಿನ ಮೂಲಕ ಹೊರಬರುವಂಥ ನಿರಂತರ ಪ್ರಯತ್ನದ ಮಧ್ಯೆಯೂ ಕೂಡ 1 ವರ್ಷ ಜೈಲಿನಲ್ಲೇ ಕಳೆಯಬೇಕಾಗಿದೆ. ಅತ್ಯಾಚಾರ ಆರೋಪದಡಿ ಅವರ ಮೇಲೆ ಸಂತ್ರಸ್ತರು ಪ್ರಕರಣವನ್ನು ದಾಖಲಿಸಿದ್ರು. ಸುಮಾರು 40-50 ಅಶ್ಲೀಲ ವಿಡಿಯೋಗಳಿತ್ತು ಅಂತ ಹೇಳಿ ಅವರ ಮೇಲೆ ಆಪಾದನೆ ಇತ್ತು. ಅದರ ಜೊತೆಗೆ ಅನೇಕ ಫೋಟೋಗಳು ಕೂಡ ಅವರು ಹೊಂದಿದ್ರು ಅಂತ ಹೇಳಿ ಅವರ ಮೇಲೆ ಆರೋಪ ಇತ್ತು. ಸೊ ಹೀಗಾಗಿ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಂಥ ವಿಡಿಯೋ, ಜೊತೆಗೆ ಹಾಸ್ಟೆಲ್ಗಳನ್ನು ಮಾಡ್ತೀವಿ ಅಂತ ಹೇಳಿ ಆಮಿಷ ಒಡ್ಡಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆಯೊಬ್ಬರಿಗೆ ಅವರ ವಿರುದ್ಧ ಅವರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನುವ ಆರೋಪ, ಹೀಗೆ ಅನೇಕ ಆರೋಪಗಳು ಅವರ ಮೇಲೆ ಇದೆ. 123 ಸಾಕ್ಷಿಗಳು, 2000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. FSL ವರದಿಯಲ್ಲಿ ಅತ್ಯಾಚಾರ ಎಸಗಿರುವ ಬಗ್ಗೆ ದೃಢವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಸದ್ಯ ಜಾಮೀನು ಸಿಗದೆ ಪರಪ್ಪನ ಅಗ್ರಹಾರದಲ್ಲಿಯೇ ಜೈಲು ಹಕ್ಕಿಯಾಗಿ ಮುಂದುವರಿಬೇಕಾದಂಥ ಪರಿಸ್ಥಿತಿ ಪ್ರಜ್ವಲ್ಗೆ ಎದುರಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಅತ್ಯಾಚಾರದ ಆರೋಪದಡಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿಗೆ ಸೇರಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. 1 ವರ್ಷ ಆಯಿತು. ಅನೇಕ ಕೋರ್ಟ್ಗಳಲ್ಲಿ ಜಾಮೀನು ಪಡೆಯುವಂಥ ಪ್ರಯತ್ನ, ಒಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲೂ ಕೂಡ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ, ಹೀಗೆ ಅನೇಕ ಪ್ರಯತ್ನಗಳು ಕೂಡ ವಿಫಲವಾಗ್ತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಏನಿದೆ? ದರ್ಶಕ್, ಮಾಜಿ ಸಂಸದರಾಗಿರುವಂತ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಇವತ್ತಿಗೆ 1 ವರ್ಷ ಆಗಿರುವಂತದ್ದು. ಅಂದ್ರೆ ಮೇ 30ರಂದು ಮತದಾನ ಆದ ನಂತರ ಅವರ ಮೇಲೆ ಬಂದಂತ ಆರೋಪಗಳನ್ನ ಆಧಾರವಾಗಿಟ್ಕೊಂಡು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಪ್ರಕರಣವನ್ನು ದಾಖಲು ಮಾಡಿದ ಬಳಿಕ ಅದರದ ಹುಡುಕಾಟ ನಡೆಸಿ ಸುಮಾರು 1 ತಿಂಗಳ ನಂತರ ಪೊಲೀಸರು ವಶಕ್ಕೆ ಅವ್ರನ್ನ ಪಡ್ಕೊಳ್ತಾರೆ. ಅಂದ್ರೆ ಮೇ 31ರಂದು ಈತನ್ನ ಬಂಧಿಸಿ ಜೈಲಿಗೆ ಕಳಿಸುವಂತದ್ದು. ಅಂದ್ರೆ 31ನೇ ತಾರೀಕು ಈತನ ಬಂಧನ ಆಗಿರುತ್ತೆ. ಸೊ ಇದಾದ ಬಳಿಕ ಅವರ ಮೊಬೈಲ್ಗಳನ್ನು ವಶಪಡಿಸಿಕೊಡ್ತಾರೆ. ಅವರ ವಿರುದ್ಧ ಅಂದ್ರೆ ಲೈಂಗಿಕ ಅತ್ಯಾಚಾರ ಆರೋಪದಡಿ ಇದ್ದಂತ ಕೆಲವು ವಿಡಿಯೋಗಳಿರ್ಬೋದು, ಮತ್ತೆ ಈ ತರ ಫೋಟೋಗಳು ಅವರು ಸಿಕ್ಕಿದೆ. ಸುಮಾರು 40-50 ವಿಡಿಯೋಗಳಿರ್ಬೋದು, 2000ಕ್ಕೂ ಹೆಚ್ಚು ಅಧಿಕ ಫೋಟೋಗಳು ಏನಿತ್ತು ಇವೆಲ್ಲವೂ ಸಿಗ್ತದೆ. ಅದ್ರ ಜೊತೆಗೆ ಮನೆ ಕೆಲಸದ ಮೇಲೆ ಏನೋ ಕೆಲಸ ಮಾಡುವಂತ ಮಹಿಳೆ ಮೇಲೆ ಕೂಡ ಈತ ಅತ್ಯಾಚಾರ ಮಾಡಿರುವಂತ ಆರೋಪಗಳು ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ SIT ಅನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿದಾಗ ಸುಮಾರು 123 ಸಾಕ್ಷ್ಯಗಳು, 2000ಕ್ಕೂ ಅಧಿಕ ಚಾರ್ಜ್ ಶೀಟ್ಗಳ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ FSL ನ ವರದಿಗಳಿತ್ತು. ಈ FSL ನ ವರದಿಯಲ್ಲಿ ಪ್ರಜ್ವಲ್ ರೇವಣ್ಣ ಏನೋ ಅತ್ಯಾಚಾರ ಮಾಡಿರುವಂತದ್ದು ಕೂಡ ಸಾಬೀತಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಮಾಡಿ ಜೈಲಿಗೆ ಬಿಡಲಾಗಿರುವಂತದ್ದು. ಇದರ ಬೆನ್ನಲ್ಲೇ ಅವರು ಹಲವು ಬಾರಿ ಜಾಮೀನಿನ ಕೂಡ ಬೇರೆ ಬೇರೆ ಕಡೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂತದ್ದು. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಜಾಮೀನು ಅರ್ಜಿಯನ್ನ ಪಡೆಯಲಿಕ್ಕೆ ಈಗಾಗಲೇ ಅರ್ಜಿಯನ್ನು ಹಾಕೊಂಡಿರುವಂತದ್ದು. ಆದ್ರೆ ಇನ್ನೂ ಕೂಡ ಅವ್ರಿಗೆ ಜಾಮೀನು ಸಿಕ್ಕಿಲ್ಲ. ಹೀಗಾಗಿ ಕಳೆದ 1 ವರ್ಷದಿಂದ ಕೂಡ ಅವರು ಜೈಲಿಗೆ ಸೇರಿರುವಂತದ್ದು. ಇವತ್ತಿಗೆ ಪರಪ್ಪನ ಅಗ್ರಹಾರ ಸೇರಿ 1 ವರ್ಷ ಆಗಿರುವಂತದ್ದು. ದರ್ಶನ. ಥ್ಯಾಂಕ್ ಯು ಸಂತೋಷ್.